ನಮಸ್ಕಾರ ಸ್ನೇಹಿತರೆ ನೀವು ಕೂಡ ಸರ್ಕಾರಿ ಬಸ್ ಪ್ರಯಾಣಿಕರಾಗಿದ್ದರೆ ನಿಮಗೆ ರಾಜ್ಯ ಸರ್ಕಾರದಿಂದ ಈಗ ಗುಡ್ ನ್ಯೂಸ್ ಬಂದಿದೆ. ಹೌದು ಸ್ನೇಹಿತರೆ, ಇನ್ನು ಮುಂದೆ ಈ ಕೆಲವು ವಸ್ತುಗಳನ್ನು ಕೂಡ ಸಾರಿಗೆ ಬಸ್ಸಿನಲ್ಲಿ ಸುಲಭವಾಗಿ ಸಾಗಿಸಬಹುದು. ಪ್ರಯಾಣ ದರವನ್ನು ಕೊಟ್ಟು ಈ ಕೆಲವು ವಸ್ತುಗಳನ್ನು ಈಗ ಬಸ್ಸಿನಲ್ಲಿ ಸಾಗಿಸಬಹುದು ಅಂತ ಈಗ ಸಾರಿಗೆ ಇಲಾಖೆ ಸ್ಪಷ್ಟಪಡಿಸಿದೆ. ಹಾಗಾದರೆ ಇನ್ನು ಮುಂದೆ ಸರ್ಕಾರಿ ಬಸ್ಸಿನಲ್ಲಿ ಯಾವ ವಸ್ತುಗಳನ್ನು ಸಾಗಿಸಬಹುದು ಅನ್ನೋದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನಾವು ನಿಮಗೆ ತಿಳಿಸಿಕೊಡ್ತೀವಿ. ಸ್ನೇಹಿತರೆ, ರಾಜ್ಯ ಸಾರಿಗೆ ಬಸ್ಸಿನಲ್ಲಿ ಈಗಾಗಲೇ ಪ್ರಾಣಿಗಳನ್ನು ಸಾಗಿಸಲು ಅವಕಾಶವನ್ನು ಕಲ್ಪಿಸಿಕೊಡಲಾಗಿದೆ. ಅದೇ ರೀತಿಯಲ್ಲಿ ಈಗ ಪ್ರಾಣಿಗಳು ಮಾತ್ರವಲ್ಲದೆ ಫ್ರಿಡ್ಜ್, ವಾಷಿಂಗ್ ಮಷಿನ್ ಸೇರಿದಂತೆ ಕೆಲವು ವಸ್ತುಗಳನ್ನು ಸಾಗಿಸಲು ಅವಕಾಶವನ್ನು ಕಲ್ಪಿಸಿಕೊಡಲಾಗಿದೆ. ಪ್ರಯಾಣಿಕರು ಆ ವಸ್ತುಗಳಿಗೆ ಟಿಕೆಟ್ ದರವನ್ನು ನೀಡುವುದರ ಮೂಲಕ ಆ ವಸ್ತುಗಳನ್ನು ಬಸ್ಸಿನಲ್ಲಿ ಇನ್ನು ಮುಂದೆ ಸಾಗಿಸಬಹುದು. ಆದೇಶಗಳ ಪ್ರಕಾರ ಇನ್ನು ಮುಂದೆ ಸಾರಿಗೆ ಬಸ್ಸುಗಳಲ್ಲಿ ವಾಷಿಂಗ್ ಮಷಿನ್, ಫ್ರಿಡ್ಜ್, ಟ್ರಕ್ ಟೈರ್, ಅಲ್ಯೂಮಿನಿಯಂ ಪೈಪ್, ಪಾತ್ರೆಗಳು, ಕಬ್ಬಿಣದ ಪೈಪುಗಳು, ಬೆಕ್ಕು, ನಾಯಿ, ಮೊಲ ಸೇರಿದಂತೆ ಹಲವು ವಸ್ತುಗಳನ್ನು ಸಾಗಿಸಬಹುದಾಗಿದೆ. ನಿರ್ಜೀವ ವಸ್ತುಗಳನ್ನು ಸಾಗಿಸಲು ಕೆಜಿ ಲೆಕ್ಕದಲ್ಲಿ ದರವನ್ನು ಪಾವತಿ ಮಾಡಬೇಕಾಗುತ್ತೆ. ಉದಾಹರಣೆಗೆ ಟ್ರಕ್ ಟೈರ್ಗಳನ್ನು ಬಸ್ಸಿನಲ್ಲಿ ಸಾಗಿಸಬೇಕು ಅಂತ ಹೇಳಿದರೆ ಪ್ರತಿ ಕೆಜಿಗೆ 60 ರೂಪಾಯಿ ಶುಲ್ಕವನ್ನು ಪಾವತಿ ಮಾಡಬೇಕು. ಟ್ರಕ್ ಟೈರ್ಗಳಿಗೆ 3 ಯೂನಿಟ್ ಶುಲ್ಕವೆಂದು ಪರಿಗಣನೆ ಮಾಡಲಾಗಿದೆ. ಅದೇ ರೀತಿಯಲ್ಲಿ ಬೈಸಿಕಲ್, ವಾಷಿಂಗ್ ಮಷಿನ್, ವೀಣೆ, ಕಾರ್ ಟೈರ್ಗಳನ್ನು 2 ಯೂನಿಟ್ ಎಂದು ಪರಿಗಣನೆ ಮಾಡಲಾಗಿದೆ. ಅದೇ ರೀತಿಯಲ್ಲಿ ಟೇಬಲ್ ಫ್ಯಾನ್, ಹಾರ್ಮೋನಿಯಂ, ಟಿವಿ, ಕಂಪ್ಯೂಟರ್ ಮಾನಿಟರ್, CPU, ಬ್ಯಾಟರಿ ಮತ್ತು 25 ಲೀಟರ್ ಖಾಲಿ ಕಂಟೈನರ್ಗಳನ್ನು 20 ಕೆಜಿವರೆಗೆ 1 ಯೂನಿಟ್ ಎಂದು ಪರಿಗಣನೆ ಮಾಡಲಾಗಿದೆ. ರೇಷ್ಮೆ ಗೂಡುಗಳನ್ನು ಪ್ರತಿ 15 ಕೆಜಿಗೆ 1 ಯೂನಿಟ್ ಎಂದು ಪರಿಗಣನೆ ಮಾಡಲಾಗಿದೆ. ನಾನ್ AC ಬಸ್ಸುಗಳಿಗೆ 1 ರಿಂದ 5 ಹಂತದವರೆಗೆ 5 ರೂಪಾಯಿಗಳ ದರವನ್ನು ನಿಗದಿ ಮಾಡಲಾಗಿದೆ. ಅದೇ ರೀತಿಯಲ್ಲಿ AC ಬಸ್ಸುಗಳಲ್ಲಿ 10 ರೂಪಾಯಿಯನ್ನು ನಿಗದಿ ಮಾಡಲಾಗಿದೆ. 15 ರಿಂದ 55 ಹಂತದವರೆಗೆ ನಾನ್ AC ಬಸ್ಸಿನಲ್ಲಿ 44 ರೂಪಾಯಿ ಪಾವತಿಯನ್ನು ಮಾಡಬೇಕು. ಅದೇ ರೀತಿಯಲ್ಲಿ AC ಬಸ್ಸಿನಲ್ಲಿ 55 ರೂಪಾಯಿ ಪಾವತಿಯನ್ನು ಮಾಡಬೇಕಾಗುತ್ತೆ. ಸರ್ಕಾರಿ ಬಸ್ಸಿನಲ್ಲಿ ಯಾವುದೇ ಪ್ರಾಣಿಯನ್ನು ಉಚಿತವಾಗಿ ಕೊಂಡೊಯ್ಯುವುದಕ್ಕೆ ಸಾಧ್ಯವಿಲ್ಲ. ಪ್ರಾಣಿಗಳನ್ನು ಬಸ್ಸಿನಲ್ಲಿ ಸಾಗಿಸಬೇಕು ಅಂತ ಹೇಳಿದರೆ ವಯಸ್ಕರ ದರವನ್ನು ಕಡ್ಡಾಯವಾಗಿ ಕೊಡಬೇಕು. 30 ಕೆಜಿಗಳವರೆಗಿನ ಬ್ಯಾಗ್ಗಳನ್ನು ಉಚಿತವಾಗಿ ಬಸ್ಸಿನಲ್ಲಿ ತೆಗೆದುಕೊಂಡು ಹೋಗಬಹುದು. ಯಾವುದೇ ಒಂದು ಬ್ಯಾಗ್ 30 ಕೆಜಿಗಿಂತ ಹೆಚ್ಚಾಗಿದ್ದರೆ ಅದಕ್ಕೆ ಕಡ್ಡಾಯವಾಗಿ ದರವನ್ನು ಕಟ್ಟಬೇಕಾಗುತ್ತೆ. ಅದೇ ರೀತಿಯಲ್ಲಿ ಒಬ್ಬರು ಮಾತ್ರ ಬಸ್ಸಿನಲ್ಲಿ ಉಚಿತವಾಗಿ ಲಗೇಜ್ಗಳನ್ನು ತೆಗೆದುಕೊಂಡು ಹೋಗುವುದಕ್ಕೆ ಅವಕಾಶವನ್ನು ಕಲ್ಪಿಸಿಕೊಡಲಾಗಿದೆ.